ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ರಾಜ್ಯ ಅಲ್ಲ, ದೇಶ ಅಲ್ಲ, ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರೋದು. ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ US ಸೇನೆ ದಾಳಿ ಮಾಡಿರೋದು. ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿರೋದು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮಳೆ ಸುರಿಸಿದೆ IRGC. ಟೆಲ್ ಅವೀವ್, ಜೆರುಸಲೇಂ, ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ. 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿದೆ. ಭೀಕರ ಕ್ಷಿಪಣಿ ದಾಳಿ. ಆಮೇಲೆ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗೋದೇನು? ಮೂರನೇ ಮಹಾಯುದ್ಧ ನಡೆಯುತ್ತಾ ಅಂತ. ಮೂರನೇ ಮಹಾಯುದ್ಧ ನಡೆದ್ರೆ ಇಡೀ ಪ್ರಪಂಚದಲ್ಲೇ ಏನೆಲ್ಲ ಆಗಬಹುದು, ಇಡೀ ದೇಶಗಳಲ್ಲಿ ಏನೆಲ್ಲ ಆಗಬಹುದು, ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸೈರನ್ ಮೊಳಗಿರುವಂಥ ಸದ್ದು. ಓಕೆ, ಇರಾನ್ ದಾಳಿ ಮಾಡ್ತಲ್ಲ, ಅದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಭೀಕರ ದಾಳಿ ಮಾಡಿದೆ. ಇರಾನ್ನ ಪಶ್ಚಿಮ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ನ ವಾಯು ನೆಲೆಗಳೇ IDFಗೆ ಟಾರ್ಗೆಟ್ ಆಗಿರೋದೀಗ. ಇಸ್ರೇಲ್ ಮಿಸೈಲ್ ದಾಳಿ ಮಾಡಿರೋದು, ಇರಾನ್ ಸೈನಿಕರ ಹತ್ಯೆ ಆಗಿದೆ, ಹಲವು ಸೈನಿಕರ ಹತ್ಯೆ ಆಗಿದೆ ಅಂತ IDFನಿಂದ ಮಾಹಿತಿ ಬಂದಿರೋದು ಆಫಿಷಿಯಲ್ ಆಗಿ. ಇರಾನ್ ದಾಳಿ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಇಸ್ರೇಲ್ ಕೂಡ ಇರಾನ್ ದಾಳಿ ಬೆನ್ನಲ್ಲೇ ಭೀಕರ ದಾಳಿ ಮಾಡಿರೋದು. ಇದರಿಂದ ಆದಂಥ ಪರಿಣಾಮಗಳೇನು? ಇರಾನ್ನ ವಾಯು ನೆಲೆಗಳೇ IDFಗೆ ಟಾರ್ಗೆಟ್ ಆಗಿತ್ತು, ಹಾಗಾಗಿ ಇಸ್ರೇಲ್ ಮಿಸೈಲ್ ದಾಳಿ ಮಾಡ್ತು. ಇಲ್ಲಿ ಇರಾನ್ ಸೈನಿಕರ ಹತ್ಯೆ ಆಗಿದೆ. ಈ ಬಗ್ಗೆ IDF ಮಾಹಿತಿ ಕೂಡ ನೀಡಿರೋದು. ಆಮೇಲೆ 3 ಅಣುಸ್ಥಾವರ ಅಂತ ನಾವಿಲ್ಲಿ ಮಾತನಾಡ್ತಾ ಇದ್ದೀವಿ. ಇನ್ನು ಇರಾನ್ ಅಣುಸ್ಥಾವರಗಳ ಮೇಲೂ ಕೂಡ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ದಾಳಿ ಮಾಡಿರೋದಿಲ್ಲ ಇರಾನ್ ಅಣುಸ್ಥಾವರಗಳ ಮೇಲೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಿದೆ. IAEA DGಗೆ ಪತ್ರ ಬರೆದು ಇರಾನ್ನಿಂದ ಮನವಿ ಮಾಡಿಕೊಳ್ಳಲಾಗಿದೆ. IAEA ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಈಗ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸಿದೆ. ನೋಡಿ, ಈಗ ಏನಾಗುತ್ತೆ ಅಂದರೆ, ಈ ಇಸ್ರೇಲ್ ಮತ್ತು ಇರಾನ್ ವಾರ್ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಒಂದು ಕಡೆ ಕೊಡ್ತಾ ಇದೆ. ಖಮೇನಿಗೆ UK ಪ್ರಧಾನಿ ಕೀರ್ ಸ್ಟಾಮರ್ನಿಂದ ಕೂಡ ಸಲಹೆ ಇದೆ. ನೀವು 3 ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇರಾನ್ ಇಸ್ರೇಲ್ ವಾರ್ನಲ್ಲಿ ಈಗ ಮಧ್ಯಸ್ಥಿಕೆ ವಹಿಸೋದು ಯಾರು? ಸೀಸ್ ಫೈರ್ ಆಗುತ್ತಾ? ಈ ರೀತಿ ಎಲ್ಲ ಒಂದಷ್ಟು ಅನುಮಾನಗಳಿವೆ, ಪ್ರಶ್ನೆಗಳಿವೆ. ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು. ಯುದ್ಧವನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂಥ ಸಾಧ್ಯತೆ ಇಲ್ಲಿದೆಯಾ, ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಯುದ್ಧ ಮುಂದುವರೆದ್ರೆ ಅದು ವಿಶ್ವ ಯುದ್ಧವಾಗಿ ಬದಲಾಗುತ್ತಾ? ಖಮೇನಿಗೆ UK ಪ್ರಧಾನಿ ಕೀರ್ ಸ್ಟಾರ್ಮರ್ ಸಲಹೆ ಕೊಡ್ತಿದ್ದಾರಂತೆ. ಇರಾನ್ ಇಸ್ರೇಲ್ ಅತ್ಯುಗ್ರ ಕಾಳಗ, ನಡುವೆ ಇರಾನ್ ಮೇಲೆ ಅಮೆರಿಕ ದಾಳಿ, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ರಾಜ್ಯ ಅಲ್ಲ, ದೇಶ ಅಲ್ಲ, ಪ್ರಪಂಚದಾದ್ಯಂತ ಸದ್ದು ಮಾಡ್ತಾ ಇರೋದು. ಇಸ್ರೇಲ್ ಜೊತೆಗೂಡಿ ಇರಾನ್ ಮೇಲೆ US ಸೇನೆ ದಾಳಿ ಮಾಡಿರೋದು. ಅಮೆರಿಕ ಏರ್ ಸ್ಟ್ರೈಕ್ಗೆ ಕೆರಳಿ ಕೆಂಡವಾಗಿದೆ ಇರಾನ್. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿರೋದು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮಳೆ ಸುರಿಸಿದೆ IRGC. ಟೆಲ್ ಅವೀವ್, ಜೆರುಸಲೇಂ, ಹೈಫಾದಲ್ಲಿ ಸೈರನ್ ಸದ್ದು ಮೊಳಗಿದೆ. 10ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇರಾನ್ನಿಂದ ಭೀಕರ ಕ್ಷಿಪಣಿ ದಾಳಿ ಆಗಿದೆ. ಆಮೇಲೆ ಇಲ್ಲಿ ಪ್ರಶ್ನೆಗಳು ಉದ್ಭವ ಆಗೋದೇನು? ಮೂರನೇ ಮಹಾಯುದ್ಧ ನಡೆಯುತ್ತಾ ಅಂತ. ಮೂರನೇ ಮಹಾಯುದ್ಧ ನಡೆದ್ರೆ ಇಡೀ ಪ್ರಪಂಚದಲ್ಲೇ ಏನೆಲ್ಲ ಆಗಬಹುದು,
ಇಡೀ ದೇಶಗಳಲ್ಲಿ ಏನೆಲ್ಲ ಆಗ್ಬೋದು, ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ನೋಡಿ, ದೃಶ್ಯಲ್ಲೂ ಗಮನಿಸ್ತಾ ಇದ್ದೀರಾ, ಸೈರನ್ ಮೊಳಗಿರುವಂಥ ಸದ್ದು. ಓಕೆ, ಇರಾನ್ ದಾಳಿ ಮಾಡ್ತಲ್ಲ, ಅದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಭೀಕರ ದಾಳಿ ಮಾಡಿದೆ. ಇರಾನ್ನ ಪಶ್ಚಿಮ ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡಿದೆ. ಇರಾನ್ನ ವಾಯು ನೆಲೆಗಳೇ IDFಗೆ ಟಾರ್ಗೆಟ್ ಆಗಿರೋದೀಗ. ಇಸ್ರೇಲ್ ಮಿಸೈಲ್ ದಾಳಿ ಮಾಡಿರೋದು, ಇರಾನ್ ಸೈನಿಕರ ಹತ್ಯೆ ಆಗಿದೆ, ಹಲವು ಸೈನಿಕರ ಹತ್ಯೆ ಆಗಿದೆ ಅಂತ IDFನಿಂದ ಮಾಹಿತಿ ಬಂದಿರೋದು ಆಫಿಷಿಯಲ್ ಆಗಿ. ಇರಾನ್ ದಾಳಿ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಇಸ್ರೇಲ್ ಕೂಡ ಇರಾನ್ ದಾಳಿ ಬೆನ್ನಲ್ಲೇ ಭೀಕರ ದಾಳಿ ಮಾಡಿರೋದು. ಇದರಿಂದ ಆದಂಥ ಪರಿಣಾಮಗಳೇನು? ಇರಾನ್ನ ವಾಯು ನೆಲೆಗಳೇ IDFಗೆ ಟಾರ್ಗೆಟ್ ಆಗಿತ್ತು, ಹಾಗಾಗಿ ಇಸ್ರೇಲ್ ಮಿಸೈಲ್ ದಾಳಿ ಮಾಡ್ತು. ಇಲ್ಲಿ ಇರಾನ್ ಸೈನಿಕರ ಹತ್ಯೆ ಆಗಿದೆ. ಈ ಬಗ್ಗೆ IDF ಮಾಹಿತಿ ಕೂಡ ನೀಡಿರೋದು. ಆಮೇಲೆ 3 ಅಣುಸ್ಥಾವರ ಅಂತ ನಾವಿಲ್ಲಿ ಮಾತನಾಡ್ತಾ ಇದ್ದೀವಿ. ಇನ್ನು ಇರಾನ್ ಅಣುಸ್ಥಾವರಗಳ ಮೇಲೂ ಕೂಡ ಅಮೆರಿಕ ದಾಳಿ ಮಾಡಿದೆ. ಅಮೆರಿಕ ದಾಳಿ ಮಾಡಿರೋದಿಲ್ಲ ಇರಾನ್ ಅಣುಸ್ಥಾವರಗಳ ಮೇಲೆ. ಅಮೆರಿಕ ವಿರುದ್ಧ ಕ್ರಮ ಕೈಗೊಳ್ಳಲು ಇರಾನ್ ಮನವಿ ಮಾಡಿಕೊಳ್ತಿದೆ. IAEA DGಗೆ ಪತ್ರ ಬರೆದು ಇರಾನ್ನಿಂದ ಮನವಿ ಮಾಡಿಕೊಳ್ಳಲಾಗಿದೆ. IAEA ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಕೀಕರಣ ಸಂಸ್ಥೆ ಅಮೆರಿಕ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘಿಸಿದೆ. ಇರಾನ್ ನೆಲದ ಮೇಲೆ ಅಮೆರಿಕ ಈಗ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕ ವಿರುದ್ಧ ಕ್ರಮ ಜರುಗಿಸುವಂತೆ ಇರಾನ್ ಆಗ್ರಹಿಸಿದೆ. ನೋಡಿ, ಈಗ ಏನಾಗುತ್ತೆ ಅಂದರೆ, ಈ ಇಸ್ರೇಲ್ ಮತ್ತು ಇರಾನ್ ವಾರ್ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಒಂದು ಕಡೆ ಕೊಡ್ತಾ ಇದೆ. ಖಮೇನಿಗೆ UK ಪ್ರಧಾನಿ ಕೀರ್ ಸ್ಟಾಮರ್ನಿಂದ ಕೂಡ ಸಲಹೆ ಇದೆ. ನೀವು 3 ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇರಾನ್ ಇಸ್ರೇಲ್ ವಾರ್ನಲ್ಲಿ ಈಗ ಮಧ್ಯಸ್ಥಿಕೆ ವಹಿಸೋದು ಯಾರು? ಸೀಸ್ ಫೈರ್ ಆಗುತ್ತಾ? ಈ ರೀತಿ ಎಲ್ಲ ಒಂದಷ್ಟು ಅನುಮಾನಗಳಿವೆ, ಪ್ರಶ್ನೆಗಳಿವೆ. ಇಸ್ರೇಲ್ ಇರಾನ್ ವಾರ್ನಿಂದ ವಿಶ್ವ ಯುದ್ಧದ ಆತಂಕ ಎದುರಾಗ್ತಾ ಇದೆ. ಸೇನಾ ಕಾರ್ಯಾಚರಣೆ ಬಿಟ್ಟು ಸಂಧಾನಕ್ಕೆ ಮುಂದಾಗಿ ಇರಾನ್ ಸಂಧಾನಕ್ಕೆ ಮುಂದಾಗುವಂತೆ ಬ್ರಿಟನ್ ಸಲಹೆ ಕೊಡ್ತಾ ಇರೋದು. ಯುದ್ಧವನ್ನು ಅರ್ಧಕ್ಕೆ ಮೊಟಕುಗೊಳಿಸುವಂಥ ಸಾಧ್ಯತೆ ಇಲ್ಲಿದೆಯಾ, ಅಥವಾ ಇನ್ನೂ ಜಿದ್ದಿಗೆ ಬಿದ್ದು ಯುದ್ಧ ಮುಂದುವರೆದ್ರೆ ಅದು ವಿಶ್ವ ಯುದ್ಧವಾಗಿ ಬದಲಾಗುತ್ತಾ? ಖಮೇನಿಗೆ UK ಪ್ರಧಾನಿ ಕೀರ್ ಸ್ಟಾರ್ಮರ್ ಸಲಹೆ ಕೊಡ್ತಿದ್ದಾರಂತೆ. ಇರಾನ್ ಇಸ್ರೇಲ್ ಅತ್ಯುಗ್ರ ಕಾಳಗ, ನಡುವೆ ಇರಾನ್ ಮೇಲೆ ಅಮೆರಿಕ ದಾಳಿ, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ